ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ನಮಸ್ಕಾರ ಗುರುಗಳಿಗೆ, ಹೇಗಿದ್ದೀರಾ ಎಲ್ಲರೂ? ಫ್ಯಾಂಟಾಸ್ಟಿಕ್ ಆಗೇ ಇರಬೇಕಲ್ಲ. ಇವತ್ತೇನು ಗೊತ್ತಾ, ಒಂದು ಗೊಂದಲದಲ್ಲಿದ್ದೀನಿ ನಾನು. ನಮ್ಮ ಈ ಅಡುಗೆ ಮನೆ ಅಂದರೆ ಕುಕಿಂಗ್ ಕಲಾಕಾರ್ಗೆ ಬರುವಂಥ ಗೆಸ್ಟ್ ಇದ್ದಾರೆ ನೋಡಿ, ಅವ್ರ ಸ್ವ್ಯಾಗ್, ಅವರ ಸ್ಟೈಲ್, ವಯ್ಯಾರ, ಬಿಂಕ, ಭಿನ್ನಾಣ ನನಗೂ ಬರಲ್ಲ ಕಣ್ರಿ. ನಾನಂತೂ ಇವ್ರನ್ನ ಎಷ್ಟು ಕೂತ್ಕೊಂಡು ಹಿಂಗೆ ನೋಡ್ತಾ ಇರ್ಬೋದು. ಅಂಥ ಒಂದು ಮುದ್ದಾದಂಥ ತರುಣ. ಇಷ್ಟೊತ್ತು ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೆ ಅಂತ ತಾನೇ ಅನ್ಕೊಂಡ್ರೆ, ಅಲ್ಲೇ ಇರೋದು ಟ್ವಿಸ್ಟು. ಇವರು ಅದ್ಭುತವಾದ ಕಲಾವಿದ ಹೌದು, ಆದರೆ ಒಬ್ಬ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್. ಆ ಕಲಾಕಾರ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವ್ರನ್ನ ರಾಘು ಅನ್ಲ ಅಥವಾ ರಾಗಿಣಿ ಅನ್ಲ, ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. ಅದಕ್ಕೂ ಮುಂಚೆ ನಾನು ನಿಮ್ಮನ್ನ ಇನ್ವೈಟೇ ಮಾಡ್ಲಿಲ್ವಲ್ಲ. ವೆಲ್ಕಮ್ ಟು ಸೋಚಿ ಪ್ರೆಸೆಂಟ್ಸ್ ಕುಕಿಂಗ್ ಕಲಾಕಾರ್. ವಾಹ್, ಎಂತ ರುಚಿರಿ. ಈಗ ಅದೇ ಥರ ಬರ್ಮಾಡ್ಕೊಳ್ಳೋಣ ನಮ್ಮ ಗೆಸ್ಟ್ನ. ವಾಹ್, ರಾಘು ಎಲ್ಲಿದ್ದೀರಿ? ಪ್ಲೀಸ್ ವೆಲ್ಕಮ್ ಮಿಸ್ಟರ್ ರಾಘವೇಂದ್ರ. ಹಲೋ, ನಮಸ್ತೆ, ನಮಸ್ಕಾರ. ನೋಡಿ ರಾಘು, ನಿಜವಾಗ್ಲೂ ನಿಮ್ಮನ್ನ ಹೀಗೆ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ರಾಘು, ತುಂಬಾ ಜನ ಅನ್ಕೊಂಡಿರಲ್ಲ ಇವ್ರನ್ನ ಹಿಂಗ್ ನಾವು ನೋಡ್ತೀವಾ ಅಂತ. ತುಂಬಾ ಜನ ಅದೇ ಇವಾಗೆಲ್ಲ ಕಮೆಂಟ್ ಆಗ್ತಾರೆ, ಓ ನೀವೇನಾ? ನನಗೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ನಾ ಏನಾದ್ರೂ ಕದ್ದಿದ್ದೀನ ಅನ್ಸುತ್ತೆ. ಯಾಕಂದ್ರೆ ಜನ ಹಿಂಗೆ ನೋಡ್ತಾರೆ, ಅಂದ್ರೆ ಇವನ ಒಂದು ಕನ್ಫ್ಯೂಷನ್ ಅಲ್ಲೇ ನೋಡ್ತಾರೆ ಅಂತ. ಸೊ ಇವಾಗ ಸ್ವಲ್ಪ ನಾನೇ ಅಂತ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ ರಾಘುಗೆ, ಏಯ್ ನೀನು ಹುಡುಗಿ ಪಾತ್ರ ತುಂಬಾ ಚೆನ್ನಾಗಿ ಮಾಡ್ತೀಯ ಕಣೋ, ಆದ್ರೆ ಹುಡುಗನಾಗ ಎಷ್ಟು ಮುದ್ದಾಗಿ ಕಾಣ್ತೀಯ ಕಣೋ. ಯಾವಾಗ್ಲೂ ಹೇಳ್ತಾರೆ. ಹೌದು. ಏನ್ ಮಾಡ್ತಿದ್ದೀರಾ ಇವತ್ತು? ಇವತ್ತು ನಮ್ಮ ಊರಿನ ಸ್ಪೆಷಲ್, ನನ್ನ ಫೇವ್ರೇಟ್ ಆಕ್ಚುಲಿ ಇದು. ಅಮ್ಮ ಮಾಡಿದ್ರೆ ನನಗಿದು ತುಂಬಾನೇ ಇಷ್ಟ. ಫಿಶ್ ಕರಿ, ಆಮೇಲೆ ಕಡುಬು. ಓ, ನಮ್ಮನೇಲಂತೂ ಒಂದು ವಾರದಲ್ಲಿ 2 ಸಲ ಅಥವಾ 1 ಸಲ ಕಡುಬು ಮಾಡೇ ಮಾಡ್ತೀವಿ. ಈ ದಾಲ್ಗೂ ತುಂಬಾ ಚೆನ್ನಾಗಿರತ್ತೆ, ಚಟ್ನಿಗೂ ತುಂಬಾ ಚೆನ್ನಾಗಿರತ್ತೆ. ನನಗೆ ಚಿಕನ್ ಸಾರು, ಫಿಶ್ ಕರಿ, ಮಟನ್ ಕರಿ ಅದಕ್ಕೆಲ್ಲ ತುಂಬಾನೇ ಇಷ್ಟ. ಬೇಕಾಗಿರುವ ಸಾಮಗ್ರಿಗಳು ಇವಾಗ ಫಸ್ಟ್ ಕಡುಬಿಗೆ ಏನ್ ಬೇಕು ಅಂತ ಹೇಳ್ಬಿಡ್ತೀನಿ. ಇಡ್ಲಿ ರವೆ, ಅನ್ನ, ನೀರು, ಉಪ್ಪು. ಕಡುಬು ಇಷ್ಟಲ್ಲಿ ಆಗೋಗ್ಬಿಡತ್ತೆ. ಇನ್ನು ಫಿಶ್ ಕರಿಗೆ ನಾವು ಫಸ್ಟ್ ಯಾವ ಫಿಶ್ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡು ಆ ಫಿಶ್. ಸೊ ನಾವ್ ಇವತ್ತು ತಗೊಂಡಿರೋದು ಬಂಗಡೆ ಮೀನು, ಒಣಮೆಣಸು, ಬ್ಯಾಡ್ಗಿ ಮತ್ತೆ ಗುಂಟೂರು, ಕರಿಬೇವು, ಹುಣಸೆ ಹಣ್ಣು, ಉಪ್ಪು, ಕೊಬ್ಬರಿ ಎಣ್ಣೆ ಯೂಸ್ ಮಾಡೋಣ, ಈರುಳ್ಳಿ, ಅರಿಶಿಣ, ಅಜ್ವಾನ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಕಾಳು, ಮೆಂತ್ಯ ಕಾಳು. ಇಷ್ಟಿದ್ರೆ ಒಂದು ಒಳ್ಳೆ ಫಿಶ್ ಕರಿ ರೆಡಿ ಆಗಿರುತ್ತೆ. ಈ ತರ ಫಸ್ಟ್ ಸ್ಟವ್ ಹಚ್ಕೊಳ್ಳಿ. ಆಮೇಲೆ ಒಂದು ಬಾಣ್ಲಿ ಇಟ್ಕೊಳ್ಳಿ. ಇದಕ್ಕೆ ನೀರ್ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರ್ ಇಟ್ಕೊಂಡಿದೀವಿ. ಇದಕ್ಕೆ ನಾನು ಅನ್ನ ಅಂತ ಏನಕ್ಕೆ ಅಂದೆ ಅಂದ್ರೆ, ನಮ್ಮನೇಲಿ ಯೂಶಲಿ ಹಿಂಗೆ ಮಾಡೋದು. ಹಿಂದಿನ ದಿನದ ಅನ್ನ ಏನಾದ್ರು ಇದ್ರೆ ಮಾರ ದಿನ ಅಕ್ಕಿ ರೊಟ್ಟಿ ಇಲ್ಲ ಅಂದ್ರೆ ಕಡುಬು ಮಾಡ್ತೀವಿ. ಸೊ ಇವಾಗ ಕೆಲವೊಬ್ರ ಮನೇಲಿ ಅನ್ನ ಉಳಿದಿದೆ ಅಂತ ಅಂದಾಗ ಸಡನ್ ಆಗಿ ಚಿತ್ರಾನ್ನ ಮಾಡ್ಬಿಡೋಣ, ಪುಳಿಯೋಗರೆ ಮಾಡ್ಬಿಡೋಣ ಅಂತ ಅಂತಾರೆ. ಸೊ ನಾವ್ ಈ ತರ ಕಡುಬು ಕೂಡ ಮಿಕ್ಕಿರೋ ಅನ್ನದಲ್ಲಿ ಮಾಡಬಹುದು. ನೀರಿಟ್ಟು ನೀರೊಂದ್ ಸ್ವಲ್ಪ ಬಿಸಿ ಆಗ್ತಿರುತ್ತೆ. ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಕಡುಬಿನ ಟೇಸ್ಟ್ಗೆ. ಇದಕ್ಕೆ ಸ್ವಲ್ಪ ಅನ್ನ, ಅಂದ್ರೆ ನಾವು ಒಂದು ಕಪ್ಪು ಅನ್ನ ಹಾಕಿದ್ರೆ ಒಂದು 2.5 ಕಪ್ ರವೆ ಹಾಕ್ಬೇಕು. ಡಬಲ್. ನಾನು ಇಲ್ಲಿ 1 ಕಪ್ಪು ಹಾಕ್ತಾ ಇಲ್ಲ. ಇದ್ರೊಳಗೆ ಒಂದ್ ಸ್ವಲ್ಪ, ಇದ್ರೊಳಗೆ ಅರ್ಧ ಅಷ್ಟು ಅನ್ನ ಹಾಕ್ತಾ ಇದ್ದೀನಿ. ಸೊ ಅರ್ಧ ಕಪ್ಪು. ಇದು ಬಾಯ್ಲ್ ಆಗ್ಬೇಕಾ? ಇದೊಂದ್ ಸ್ವಲ್ಪ ಕುದಿಬೇಕು. ಇವಾಗ ನಾವ್ ಏನಕ್ಕೆ ಇದನ್ನ ಫಸ್ಟಿಗೆ ಇಟ್ಕೊಳ್ತಾ ಇದೀನಿ ಕಡುಬನ್ನ ಅಂತ ಅಂದ್ರೆ, ಇದನ್ನ ನಾವು ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಮೀನ್ ಸಾರಿ ಹುರ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ತಣ್ಣ ಆಗಿರತ್ತೆ. ಆಮೇಲೆ ಉಂಡೆ ಕಟ್ಬಿಟ್ಟು ನಾವು ಕಡುಬಿಗೆ ಇಟ್ಬಿಟ್ರೆ 2 ಎಟ್ ಅ ಟೈಮಲ್ಲಿ ಆಗೋಗ್ಬಿಡತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಅಡ್ಗೆಲಿ ಅದು ತುಂಬಾನೇ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಇವಾಗ ಇದು ಚೆನ್ನಾಗಿ ಆಗ್ತಾ ಇದೆ. ನನ್ನ ಪ್ರಕಾರ ಉಪ್ಪಿನೊಂದ್ ಸ್ವಲ್ಪ ಹಿಡಿಯತ್ತೆ ಅಂತ ಅನ್ಸತ್ತೆ. ಅನ್ನಕ್ಕೆ ಉಪ್ಪು ಹಾಕಿದ್ರೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಅನ್ನಕ್ಕೆ ಹಾಕಿರಲ್ಲ. ಸೊ ಹಾಗಾಗಿ ಉಪ್ಪಿನೊಂದ್ ಸ್ವಲ್ಪ ಹಿಡಿಯತ್ತೆ, ಹಾಕೊಳ್ಳಿ. ಅಂಡ್ ಇದನ್ನ ಚೆನ್ನಾಗಿ ಕುದಿತಾ ಇರೋ ಟೈಮ್ ಅಲ್ಲಿ ಒಂದ್ ಕಡೆ ಹಿಂಗ್ ಮಾಡ್ಕೊಳ್ತಾ, ಇದೇನ್ ರವೆ ಹುರಿಯೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಹಾಗೆ ರವೆ ಇದಕ್ಕೆ ಆಡ್ ಮಾಡ್ಕೋಬೇಕು.
ಚೆನ್ನಾಗಿ ಉಕ್ಕರಿಸ್ಕೋಬೇಕು ಈ ತರ. ಓಕೆ. ಇದೇ ಮೇನ್ ಆಕ್ಚುಲಿ ಉಕ್ಕರಿಸ್ಕೊಳ್ಳೋದು, ಹಿಟ್ಟು ಉಕ್ಕರಿಸ್ಕೊಳ್ಳೋದು. ನೋಡಿ ಆಲ್ರೆಡಿ ಒಂದು ಗಟ್ಟಿ ಆಗ್ತಾ ಇದೆ. ಇದಕ್ಕೆ ಒಂದು ಲಿಡ್ ಸಿಕ್ಕಿದ್ರೆ ಓಕೆ. ಇವಾಗ ಇದನ್ನ ಕ್ಲೋಸ್ ಮಾಡಿದೀವಿ. ಇದಕ್ಕೆ ಇವಾಗ ಹಾರ್ಡ್ಲಿ 2 to 3 ಮಿನಿಟ್ಸ್ ತಗೊಳತ್ತೆ. ಇನ್ನೊಂದ್ಸಲಿ ಚೆನ್ನಾಗಿ ಇದು ಮಾಡ್ಬಿಟ್ಟು ಇಟ್ಬಿಡೋಣ. ಇವಾಗ ನನ್ನ ಪ್ರಕಾರ ಇದು ಹಿಟ್ಟು ಚೆನ್ನಾಗಿ ಹದ ಆಗಿದೆ. ಆಗೋಯ್ತಾ? ಆಫ್ ಮಾಡ್ಬಿಡ್ಲ? ಇದು ಮಾಡ್ಬಿಡೋಣ. ಇನ್ನೊಂದ್ಸಲಿ ತೊಳಿಸ್ತಾ ಇದ್ದಾರೆ ಇವಾಗ. ಮಿಲಿತಾ ಇದ್ದೀನಿ, ನಾದ್ತಾ ಇದ್ದೀನಿ, ತೊಳಿಸ್ತಾ ಇದ್ದೀನಿ. ಇವಾಗ ಫಿಶ್ ಕರಿಗೆ ಇನ್ನೊಂದು ಬಾಂಡ್ಲಿನ ಎತ್ತಿಟ್ಕೊಂಡು, ಬಾಂಡ್ಲಿಗೆ ನಾವು ನಮ್ಮ ಮಸಾಲೆ ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ಇವಾಗ ನಾನು ಇದಕ್ಕೆ ಕೊರಿಯಂಡರ್ ಸೀಡ್ಸ್ ನ ಹಾಕ್ತಾ ಇದ್ದೀನಿ. ಧನಿಯಾ ಒಟ್ಟಿಗೆನೆ ಬೇಗ ಬೇಗ ಹುರ್ಕೊಳ್ಳೋದು ಅಂತಂದ್ರೆ ಜೀರಿಗೆನ ಒಂದು ಸ್ವಲ್ಪ ಅರ್ಧ ಜೀರಿಗೆ ಹಾಕೊಳ್ಳೋಣ. ಅಂಡ್ ಅಜ್ವಾನ ಸ್ವಲ್ಪ, ಅಂಡ್ ಇದನ್ನ ಚೆನ್ನಾಗಿ ಹುರ್ಕೋಬೇಕು ನಾವು, ಯಾಕಂದ್ರೆ ಇದು ಬೇಗ ಹುರಿದೋಗ್ಬಿಡುತ್ತೆ. ಕಪ್ಪಾಗಬಾರ್ದು, ಕಲರ್ ಹಾಗೆ ಇರಬೇಕು. ನಿಮ್ಗೆ ಯಾವಾಗ ಅದ್ರ ಸ್ಮೆಲ್ ಬರ್ತಾ ಇರುತ್ತೋ ನಂತರ ಕಲರ್ ಗೋಲ್ಡನ್ ಕಲರ್ ಯಾವಾಗ ಬರುತ್ತೋ ಅದು ಸಾಕಾಗತ್ತೆ. ಅವಾಗ ಅದನ್ನ ಎತ್ತಿಟ್ಕೊಂಡು ಒಂದ್ ಕಡೆ ಹಾಕೋಬೇಕು. ಒಂದ್ ಕಡೆ ಇದನ್ನ ನೀಟಾಗಿ, ಅಂಡ್ ಇದಕ್ಕೆ ನಾವು ಒಣಮೆಣಸಿನಕಾಯಿನೂ ಹುರ್ಕೋಬೇಕು. ಸೊ ನಾನು ಇಲ್ಲಿ ಏನ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಬ್ಯಾಡಗಿ ಮೆಣಸಿನ. ನೀವು ಖಾರ ತಿಂತೀರಾ? ಹಾಕೊಳ್ಳೋಣ, ನಮ್ಮ ಕ್ಯಾಟಗರಿನೇ ನೀವು. ನಾವೊಂದು ಸ್ವಲ್ಪ ಬ್ಯಾಡಗಿ ಮೆಣಸು. ಇದ್ರಲ್ಲಿ ನಿಮ್ಗೆ ಹೆಚ್ಚಾಗಿ ಖಾರ ಇರಲ್ಲ ಕಲ್ಲರ್ಗೆ. ಅಂಡ್ ಖಾರಕ್ಕೆ ನಿಮ್ಗೆ 3 ನಾನು ಹಾಕೊಳ್ತಾ ಇರೋದು ಸಾಕ್ ಬೇಕಾ? ಇನ್ನೊಂದು ಹಾಕೊಂಡ್ಬಿಡೋಣ. ನನಗೆ ಇದು ಈ ಮೆಣಸಿನ್ಕಾಯಿ ಹುರಿಬೇಕಾದ್ರೇನೆ ನೋಡಿ, ಅದು ಹುರಿಯೋದ್ರಲ್ಲಿ ಒಂದು ಸ್ಟೈಲ್ ಇದೆ. ಅವ್ರು ಅವಾಗ ಹೇಳಿದ್ರೆ ಅದಾಯ ಇದೆ, ಅದಾಯ ಇನ್ನು ಆಕೋಕಿ ಮಸ್ತಿ ಅದೇ ಅಲ್ವಾ ಸಾಂಗ್. ಇವಾಗ ಇದನ್ನ ಹುರ್ಕೊಂಡಿದೀವಿ. ಈ ಟೈಮಲ್ಲಿ ನಾವು ಮೆಂತೆ ಕಾಳು, ಇದನ್ನೊಂದು ಸ್ವಲ್ಪ ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹುರ್ಕೊಳ್ಳೋಣ. ಇದೆಲ್ಲ ಇದ್ರೇನೆ ಅದಕ್ಕೊಂದು ಸ್ಪೆಷಲ್ ಫ್ಲೇವರ್ ಕೊಡುತ್ತೆ. ಫ್ಲೇವರ್ ಬೇರೆ. ಆಮೇಲೆ ಯಾವ್ದನ್ನು ಹುರಿಬೇಕಾದ್ರೂ ಅದು ಕಪ್ಪಾಗಬಾರದು, ಅದೇ ಕಲ್ಲರೇ ಅದಕ್ಕೆ ಇರ್ಬೇಕು. ಬಟ್ ಅದು ರೋಸ್ಟ್ ಆಗಿರ್ಬೇಕು. ಹೌದು, ಅವಾಗ್ಲೇನೆ ಅದಕ್ಕೆ ಫ್ಲೇವರ್ ಚೆನ್ನಾಗಿ ಹಿಡಿಯತ್ತೆ. ಈಗ ಆಲ್ರೆಡಿ ಇದು ಪಾತ್ರೆ ಬಿಸಿ ಇದ್ದಿದ್ರಿಂದ ಇದು ಆಗಿದೆ. ಸೊ ಇವಾಗ ಇದಿಷ್ಟು ಚೆನ್ನಾಗಿ ನಾವು ಹುರ್ಕೊಂಡಿರುವಂತಹ ಮಸಾಲೆ ಇದಕ್ಕೆ ಇನ್ನು ಆಡ್ ಮಾಡ್ಬೇಕು. ಏನೇನ್ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ಹಸಿನಾ? ಹಸಿ. ಇದನ್ನ ಹುರ್ಕೊಳ್ಳೋ ಹಾಗಿಲ್ಲ. ಕೊಕೊನಟ್ ತುರ್ದು ಇಟ್ಕೊಂಡಿರುವಂತಹ ತೆಂಗಿನಕಾಯಿ ಇದಕ್ಕೆ. ಅಂಡ್ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಾಗಿದ್ರೆ ನನಗಿಷ್ಟ. ಹೌದು, ನನಗೂ ಇಷ್ಟ. ನಾನು ಇದನ್ನ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕೊಂಡಿದ್ದೀನಿ. ಅಂಡ್ ಈರುಳ್ಳಿ ಅಂಡ್ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕನಷ್ಟು ಉಪ್ಪನ್ನ ಹಾಕೊಳ್ಳೋಣ. ಅಂಡ್ ಮೀನು ಅಂತ ಅಂದಾಗ ಅದಕ್ಕೆ ಹುಳಿ ತುಂಬಾ ಇಂಪಾರ್ಟೆಂಟ್. ಹೌದು. ಸೊ ನಾವ್ ಇದಕ್ಕೆ ಹುಳಿನ ಒಂದ್ ಸ್ವಲ್ಪ ರುಬ್ಬಕ್ ಹಾಕೊಳ್ಳೋಣ, ಇನ್ನೊಂದ್ ಸ್ವಲ್ಪ ನೆನ್ಸಿಟ್ಕೊಳ್ಳೋಣ. ಯಾಕಂದ್ರೆ ಆಮೇಲೆ ಹುಳಿ ಏನಾದ್ರೂ ಕಮ್ಮಿ ಆದ್ರೆ ಅದನ್ನ ಮೇಲೆ ಹಾಕೊಳಕ್ ಆಗತ್ತೆ. ಇಷ್ಟನ್ನ ಇವಾಗ ನಾವು ಹಿಂಗೆ ಅಂತ ಬರ್ತೀವಿ. ಆಮೇಲೆ ಇದಕ್ಕೆ ಹುರ್ಕೊಳ್ಳೋದಿಕ್ಕೆ ಪೆಪ್ಪರು ಹಾಕೊಳ್ಳೋಣ. ಪೆಪ್ಪರ್ನು ಹುರ್ಕೊಂಡು ಆ ಮಸಾಲೆ ಏನೆಲ್ಲ ಇಟ್ಕೊಂಡಿದೀವಲ್ಲ ಆ ಮಸಾಲೆಗೆ ಪೆಪ್ಪರ್ನು ಆಡ್ ಮಾಡ್ಕೊಳ್ಳೋಣ. ಇದನ್ನ ಇವಾಗ ಚೆನ್ನಾಗಿ ರುಬ್ಕೊಂಡಿದೀವಿ ಮಸಾಲಾನ, ಅದಿರ್ಲಿ. ಇವಾಗ ನಾವು ಕಡುಬಿಗೆ ಇಟ್ಕೊಂಡ್ಬಿಡೋಣ. ಒಂದು ಕಡೆ ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೆ ನೀರನ್ನ ಸುರಿದು ಸ್ಟೀಮಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಅದನ್ನ ಇಟ್ಬಿಟ್ಟು ಮುಚ್ಚಿಬಿಡೋಣ. ಸ್ವಲ್ಪ ಹೊತ್ತು ಸ್ಟೀಮ್ ಆಗ್ಲಿ. ಇಲ್ಲಿ ಕಡುಬನ್ನ ನಾದದು ಮತ್ತೆ ಕೈಯಲ್ಲಿ ನಾದ್ಬೇಕು ನಾವ್. ಇವಾಗ ನಾದದು ಅಂದ್ರೆ ಇದ್ರೊಳಗಡೆನೆ ನಾವು ನಾದ್ಬೇಕು ಹಿಟ್ಟನ್ನ. ಓಕೆ, ಇದು ಸ್ಟೀಮಿಗೆ ರೆಡಿ ಇದೆ. ಸೊ ನಾವೇನ್ ಮಾಡೋಣ ಅಂದ್ರೆ ಕಡುಬು ಮಾಡ್ತಾ ನೋಡಿ. ನಾನು ಈ ಶೇಪಲ್ಲಿ ಕಡುಬು ಮಾಡಿದೀನಿ. ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ಸೊ ಈ ತರ ಕಡುಬು ಮಾಡಿ ಅಷ್ಟು ದಪ್ಪ ತಿನ್ನೋದಾ? ಹೌದು, ಅದೇ ನಮ್ ಕಡೆ ಕಡುಬಿನ ಸ್ಪೆಷಲ್. ಓ ಸೂಪರ್. ನಂಗೇನ್ ಗೊತ್ತಾ, ಇವಾಗ ನೀವು
ಒಂದು ಹೆಣ್ಣಿನ ಪಾತ್ರ ಮಾಡ್ಬೇಕಾದ್ರೆ ಇವನು ಅದ್ರದ್ದು ಒಂದು ಚೌಕಟ್ಟಿರುತ್ತೆ, ಒಂದು ಅದು ಹೇಗ್ ಮಾಡ್ಬೇಕು ಅನ್ನೋದೊಂದು ಇದು ಹಾಕೊಂಡಿರ್ತೀರಾ, ಏನು ಎಲ್ಲ ಸ್ಟಡಿ ಮಾಡಿರ್ತೀರಾ. ಹೆಣ್ಣು ಮಕ್ಕಳ ಜೀವನದ ಬಗ್ಗೆ, ಅವರ ದಿನಚರಿಗೆಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಒಂದು ಹೆಣ್ಣಾಗಿ ಎಷ್ಟು ಕಷ್ಟ ಪಡ್ತಾಳೆ ಅಥವಾ ಈಸಿ ಲೈಫ್? ನೋಡಿ, ಇದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ರೀಸೆಂಟ್ ಆಗಿ ಒಂದು ಪಿಜನ್ ಕಂಪನಿಯವ್ರದ್ದು ಒಂದು ಶಾವ್ಗೆ ಒತ್ತು ಪ್ರಮೋಷನ್ ನಾನು ಮಾಡಿದ್ದೆ. ಅದ್ರಲ್ಲಿ ಒಬ್ಬ ಕಮೆಂಟ್ ಮಾಡಿದ್ದ, ಏನಂತ, ಹೆಣ್ಮಕ್ಳು ಇನ್ನೂ ಸೋಂಬೇರಿ ಆಗ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿದ್ದ. ಅದಕ್ಕೆ ಇನ್ನೊಬ್ರು ಯಾರೋ ಎಷ್ಟು ಚೆನ್ನಾಗಿ ರಿಪ್ಲೈ ಮಾಡಿದ್ರು ಅಂತ ಹೇಳಿದ್ರೆ, ಹಾ ನೀವು ಮತ್ತೆ ಗಾಡಿ ಏನಕ್ಕೆ ಯೂಸ್ ಮಾಡ್ತೀರಾ, ನಡ್ಕೊಂಡು ಹೋಗಿ. ಕರೆಕ್ಟ್. ಆ ತರ ತುಂಬಾ ಒಳ್ಳೊಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿದ್ದ. ಸೊ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಇದು ಸೋಂಬೇರಿ ಮಾಡ್ತಾ ಇಲ್ಲ, ಅವ್ರಿಗೆ ಅವರು ಟೈಮ್ ಕೊಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದೆ. ಬಿಕಾಸ್ ನಮ್ಮ ಅಮ್ಮನ ಕಾಲದಲ್ಲೆಲ್ಲ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಬರೀ ಮಾಡು, ಬೆಳಗ್ಗೆ ಎದ್ರೆ ತಿಂಡಿ ಮಾಡು, ಮಧ್ಯಾಹ್ನ ಅಡಿಗೆ ಮಾಡು, ಮಕ್ಳು ಬಟ್ಟೆ ಹೋಗಿ, ಅದೇ ಆಗ್ತಾ ಇತ್ತು. ಇವಾಗ ಇದೆಲ್ಲ ಬರ್ತಾ ಇರೋದು ಹೆಣ್ಮಕ್ಳಿಗೆ ಸ್ವಲ್ಪ ಅವ್ರಿಗೆ ಅವ್ರು ಟೈಮ್ ಕೊಟ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಅಂಡ್ ನನಗೆ ಹೆಣ್ಣು ಪಾತ್ರ ಮಾಡಿರೋದ್ರಿಂದ ಹೆಣ್ಣು ಮಕ್ಳು ಕಷ್ಟ ಏನು ಅಂತ ಗೊತ್ತು. ಇವಾಗ ಗಂಡು ಮಕ್ಳು ಈಸಿಯಾಗಿ ಹೇಳ್ಬಿಡ್ತಾರೆ, ಸೀರೆ ಹಾಕೋ, ಅವರೆಲ್ಲ ಹಾಕೊಳ್ತಾರಲ್ವ, ನೀನು ಹಾಕೋ ಸೀರೆ. ಸೀರೆ ಹಾಕೊಂಡು ಇರೋದು ಎಷ್ಟು ಕಷ್ಟ, ಅದು ಹೆಣ್ಮಕ್ಳು ಸೀರೆ ಹಾಕೊಂಡವ್ರಿಗೆ ಅಷ್ಟೇ ಅರ್ಥ ಆಗೋದು. ಅವಾಗಿನವರೆಲ್ಲ ಬೇರೆ ಡ್ರೆಸ್ ಹಾಕ್ತಾನೆ ಇರ್ಲಿಲ್ಲ, ಸೀರೆನೇ ಇರ್ತಾ ಇತ್ತು. ನೀವೇನಪ್ಪ ಇವಾಗ ನಾನು ಗಂಡು ಮಕ್ಳಿಗೆ ವಿರುದ್ಧವಾಗಿ ಮಾತಾಡ್ತಿದ್ದೀನಿ ಅಂತ ಅಲ್ಲ. ಓಕೆ, ಒಂದು ಶಾಲ್ ಹೊತ್ಕೊಂಡು ಓಡಾಡಿ ನೀವು ಈ ಸಮ್ಮರ್ ಅಲ್ಲಿ, ಏನು ಸೀರೆ ಹಾಕೋಬೇಡಿ, ಒಂದು ಶಾಲ್, ಸೀರೆಯ 4ನೇ ಭಾಗ ಅದು ಆ ಶಾಲ್ ಅಂದ್ರೆ, ಅದನ್ನ ಹೊತ್ಕೊಂಡು ಓಡಾಡಿ. ಆಗತ್ತಾ? ಆಗಲ್ಲ. ಅಂತದ್ರಲ್ಲಿ ಹೆಣ್ಣು ಮಕ್ಕಳು ಅವರ ಹೆಣ್ಣುತನಕ್ಕೆ ಕೊರತೆ ಬರ್ದಿರೋ ತರ ಇಷ್ಟು ವರ್ಷಗಳ ಕಾಲ ಕಾಪಾಡ್ಕೊಂಡಿದಾರಲ್ಲ. ಸೊ ಅದಕ್ಕಾಗಿ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈಗ ನನಗೆ ಒಂದು ಕ್ಯೂರಿಯಾಸಿಟಿ, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇವಾಗ ನೀವೇ ಹೆಣ್ಣು ಪಾತ್ರ ಹಾಕೊಂಡು ಸೀರೆ ಉಟ್ಕೊಂಡು ಅಥವಾ ಡ್ರೆಸ್ ಹಾಕೊಂಡ್ ಬರ್ತೀರಲ್ಲ, ಆವಾಗ ನಿಮ್ಗೆ ಕ್ಯಾಪ್ ಕಾಲ್ಸ್ ಮಾಡಿದಾರ ಯಾರು? ಗೊತ್ತಿಲ್ಲದೆ ನೀವು ಒಬ್ಬ ಗಂಡು ಹುಡುಗ ಅಂತ ಅಂದ್ರೆ ತುಂಬಾ ಜನ ಹುಡುಗಿ ಅಂತಾನೆ ಅನ್ಕೊಂಡ್ಬಿಟ್ಟು ಕಣ್ಣು ಹೊಡಿಯೋದು, ಈ ತರದೆಲ್ಲ ಆಗಿದೆ. ನಾನು ಯಾಮರ್ಸಿದೀನಿ. ನಾವೆಲ್ಲ ನಾವು ಟೀಮಲ್ಲೆಲ್ಲ ಊಟ ಕುತ್ಕೊಂಡಿರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ಅಣ್ಣ ಇದು ನೋಡಿ ಅಣ್ಣ, ಅವ್ರು ಕಣ್ಣು ಹೊಡಿತಿದ್ದಾರೆ ಅಂತ. ನೀನು ಯಾಮರ್ಸೋ. ಅವಾಗ ನಾನು ಕಾಲೆಲ್ಲ ವ್ಯಾಕ್ಸ್ ಮಾಡಿ ಇಟ್ಕೊಂಡಿರ್ತಿದ್ನಲ್ಲ. ಒಂದ್ಸಲಿ ಇದು ಆಲ್ರೆಡಿ ತುಂಬಾ ಕಡೆ ಹೇಳಿದ್ದೀನಿ. ಲಾರಿ ಡ್ರೈವರ್ ಒಬ್ಬ, ನಾವು ಫಸ್ಟ್ ಮಜಾ ಭಾರತ ಮಾಡ್ಬೇಕಾದ್ರೆ ಒಬ್ಬ ಲಾರಿ ಡ್ರೈವರ್ ಕುತ್ಕೊಂಡಿದ್ದ. ನನ್ನನ್ನೇ, ಅವಾಗ ನಾನು ಸಣ್ಣ ಇದ್ದೆ ಸ್ವಲ್ಪ, ನಂದು ಹೊಟ್ಟೆ ಶಿಲ್ಪಾ ಶೆಟ್ಟಿ ರೇಂಜ್ ಅಲ್ಲಿ 0 ಫಿಗರ್ ಅಲ್ಲಿ ಇತ್ತು, ಬಳಕ್ತಾ ಇತ್ತು. ಆ ಟೈಮಲ್ಲಿ ನಾನು ಊಟ ಮಾಡ್ತಾ ಇದ್ದೆ ಹೊರಗಡೆ ಕುತ್ಕೊಂಡು. ಲಾರಿ ಡ್ರೈವರ್ ನನ್ನೇ ನೋಡ್ತಾ ಇದ್ದ. ನಮ್ಮ ಹುಡುಗರಿಗೆಲ್ಲ, ಅಣ್ಣ ನೋಡೋಣ, ಇವ್ ನನ್ನೇ ನೋಡ್ತಿದ್ದಾನೆ, ನೀನು ಯಾಮರ್ಸು ಅಂತ ಅಂದ. ನಾನು ಸ್ಯಾರಿ ಫುಲ್ ನೆಲ ತನಕ ಇತ್ತಲ್ಲ, ಒಂಚೂರು ಸ್ಯಾರಿ ಮೇಲೆ ಇಟ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟೆ. ಅವನು ಸಡನ್ ಆಗಿ ಕಾಲ್ ನೋಡ್ದ, ಏನು ಕಾಲ್ ಇಷ್ಟು ನುಣ್ಣಗಿದೆ ಅಂತ ಅನಿಸ್ತೇನೆ ಅವನಿಗೆ ಅಂತ ಅನ್ನಿಸ್ತು ಅನ್ಸತ್ತೆ. ಕಾಲ್ ನೋಡ್ದ, ಆಮೇಲೆ ನನ್ನ ಮುಖ ನೋಡ್ದ, ನಾನು ಹಂಗೇ ಕಣ್ಣು ನೋಡ್ಬಿಟ್ಟೆ. ಅವನು ಡ್ರೈವಿಂಗ್ ಸೀಟ್ ಹಿಂಗ್ ಕುತ್ಕೊಂಡು ಹಿಂಗ್ ನೋಡ್ತಾ ಇದ್ದನು. ಫುಲ್ ಇದನ್ನ ಬಿಟ್ಬಿಟ್ಟು ಹಿಂಗ್ ಕುತ್ಕೊಂಡ್ಬಿಟ್ಟ. ಫುಲ್ ಒಂಥರ ಅವನು ಬಾಣ್ಲಿ ಇದ್ದಾನೆ, ಎಲ್ಲಡಕ್ಕೆಲ್ಲ ಹಾಕೊಂಡಿದ್ದಾನೆ, ಗುಡ್ಕಾ. ಓಕೆನಾ, ನನಗೆ ಫುಲ್ ಸೈಟ್ ಹೊಡಿತಾ ಇದ್ದ. ಇಮ್ಯಾಜಿನ್ ಮಾಡ್ಕೊತೀನಿ, ನನಗೆ ಗಾಬರಿ ಆಗೋಗ್ಬಿಟ್ಟು ಯಾವಾಗ ಟರ್ನ್ ಆಗ್ಬಿಟ್ನೋ, ನನಗೆ ಒಂಥರ ನಾ ಏನ್ ಮಾಡ್ಬಿಟ್ಟೆ, ಅಂತದೇನ್ ಮಾಡ್ಬಿಟ್ಟೆ ನಾನು ಅಂತ ಅನ್ಸ್ಬಿಟ್ಟು ಗಾಬರಿ ಆಗೋಗ್ಬಿಡ್ತು. ನಾನು ಅಲ್ಲಿಂದ ಎದ್ದೋಗ್ಬಿಟ್ಟು ತಟ್ಟೆ ಇಡಕ್ ಹೋಗ್ತಾ ಇದ್ದೀನಿ. ತಟ್ಟೆ ಹಿಂಗ್ ತೊಳೆಯಕ್ ಇಟ್ಬಿಟ್ಟು ತಿರುಗ್ತೀನಿ. ಆ ಯಪ್ಪ ನಾನು ಹಿಂದೆನೆ ಬಂದು ನಿಂತ್ಕೊಂಡ್ಬಿಟ್ಟು, ಹೆಂಗ್ ಅನ್ಸ್ತು ಅಂತ ಅಂದ್ರೆ, ಅಯ್ಯಯ್ಯಪ್ಪ. ಇದನ್ನೇ ಕೇಳಿದ್ದು, ಹುಡುಗಿರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಇದನ್ನೇ ಕೇಳಿದ್ದು. ನೈಸ್. ಇವಾಗ ಇದು ಕಡುಬು ಆಗಿದೆ, ಟೀಮ್ ಆಗ್ಲಿ. ಇವಾಗ ಇದು ಸ್ಟೀಮ್ ಆ ಕಡೆ ಇಟ್ಬಿಡೋಣ, ಇದನ್ನ ಈ ಕಡೆ ಇಟ್ಕೊಂಡ್ಬಿಡೋಣ. ಇವಾಗ ನಾವ್ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಫಸ್ಟ್ ನಮ್ಮ ಸ್ಪೆಷಲ್ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದು ತುಂಬಾ ಒಳ್ಳೇದು. ಎಲ್ಲಾ ಅಡುಗೆಗೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಬಿಕಾಸ್ ಇಟ್ ಈಸ್ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಹಾಗಾಗಿ ಕೊಬ್ಬರಿ ಎಣ್ಣೆನೆ ನಾನು ಹೆಚ್ಚಾಗಿ ಸಜೆಸ್ಟ್ ಮಾಡ್ತೀನಿ. ನಮ್ಮನೆಲ್ಲೂ ನಾನು ಕೊಬ್ಬರಿ ಎಣ್ಣೆಲೇನೆ ಅಡುಗೆ ಮಾಡ್ತೀನಿ ಆಲ್ಮೋಸ್ಟ್. ರಾಘು ಅವರ ಕುಕಿಂಗ್ ಪ್ರಾಸೆಸ್ ತುಂಬಾ ಉದ್ದ ಆದ್ರಿಂದ ನಾನು ಕಾಫಿ ಬ್ರೇಕ್ ನ ತಗೋತಾ ಇದ್ದೀನಿ. ತೊಂದರೆ ಇಲ್ಲ, ಕಾಫಿ ಕುಡಿತಾ ಅಡುಗೆ ಮಾಡಬೇಕು, ಇನ್ನು ರಿಫ್ರೆಶಿಂಗ್ ಆಗಿರುತ್ತೆ ಅಡುಗೆ. ಇಲ್ಲಿ ಎಣ್ಣೆ ಕಾದಿದೆ. ಎಣ್ಣೆ ಕಾಯ್ದಿದ್ದಾಗ ನಾವು ಸಿಗದಿರೋಂತಹ ನಾವು ಸಿಗಿದು ಅಂತ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ಹಸಿಮೆಣಸಿನ್ಕಾಯಿ ಏನಕ್ಕೆ ಹಾಕ್ತಾ ಇದೀವಿ ಅಂತಂದ್ರೆ, ಇದು ಮಾರನೇ ದಿನ ಕ್ಲೀನ್ ಸಾರಲ್ಲಿ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಸೊ ಹಸಿಮೆಣಸಿನಕಾಯಿ ರಾಘು ಅಡುಗೆ ಮಾಡೋದಕ್ಕಿಂತ ಎಕ್ಸ್ಪ್ಲೇನ್ ಮಾಡಿ ಬಾಯಲ್ಲಿ ನೀರು ಬರ್ಸ್ತಾ ಇದ್ದಾರೆ. ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀವಿ. ಇದಕ್ಕೆ ನಾವು ಒಂದು ಈರುಳ್ಳಿ ಗಡ್ಡೆನ ಹಾಕೊಳ್ತಾ ಇದ್ದೀವಿ. ಡನ್. ಅದು ಆಗೋಗಿದ್ಯಾ? ಕ್ಲೋಸ್ ಮಾಡ್ಬಿಡಲ್ವಾ? ಆಫ್ ಮಾಡಿಬಿಡಿ. ಇವಾಗ ಈರುಳ್ಳಿ
ಹಸಿಮೆಣಸಿಗೆ ಹಾಕೊಂಡಿದೀವಿ. ಇದಕ್ಕೆ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಶುಂಠಿ, ಇದು ಕೂಡ ನಿಮಗೆ ಮೀನ್ ಸಾರಲ್ಲಿ ಮಾರನೇ ದಿನ ತಿನ್ಬೇಕಾದ್ರೆ ಈ ಶುಂಠಿನ ಆ ಮೀನಿನ ಫ್ಲೇವರು, ಸಾಂಬಾರ್ ಫ್ಲೇವರು ಇದೆಲ್ಲ ಇಟ್ಕೊಂಡಿರುತ್ತೆ. ಸೊ ಹಂಗಾಗಿ ಸಾಕು ಹಾಕೊಳ್ಳೋಣ, ಅದೇನು ಒಳ್ಳೆ ಫ್ಲೇವರ್. ಒಂದ್ ಇಂಚಷ್ಟು ಶುಂಠಿ ಹಾಕೊಳ್ಳೋಣ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ಲಿ ಅದು. ಇದಕ್ಕೆ ಕರಿಬೇವು ಹಾಕೋಣ, ಮೀನ್ ಸಾಂಬಾರಲ್ಲಿ ಕರಿಬೇವು ಇರ್ಬೇಕು. ಇದಕ್ಕೆ ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಇವಾಗ್ಲೇ ಹಾಕ್ಬಿಡೋಣ, ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ಓಕೆ, ಮೇಲ್ಗಡೆ ಒಂದ್ ಸ್ವಲ್ಪ ಇಟ್ಕೊಳ್ಳೋಣ ಹಾಕೋದಿಕ್ಕೆ. ಇವಾಗ ಇದಕ್ಕೆ ನಾನು ಒಗ್ಗರಣೆದಲ್ಲಿ ಚೆನ್ನಾಗಿ ಎಲ್ಲದೂ ಆಗಿದೆ. ಇದಕ್ಕೆ ನಾನು ಫೈನ್ಲಿ ಪೇಸ್ಟ್ ಮಾಡ್ಕೊಂಡಿರುವಂತ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಅಂಡ್ ಇದು ಒದಗುತ್ತೆ ಕೂಡ ಅನ್ಸುತ್ತಲ್ಲ, ಸ್ವಲ್ಪ ನೀರ್ ಹಾಕೊಂಡು ಇದು ಮಾಡಿದಾಗ. ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಆಡ್ ಮಾಡ್ಕೋಬೇಕು. ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ನೀರು ಇರಬಾರ್ದು. ಹೌದು, ಅದು ಕುದೀತಾ ಅದೊಂಚೂರು ಗಟ್ಟಿನೂ ಆಗುತ್ತೆ ಅಲ್ವಾ. ಈ ಟೈಮಲ್ಲಿ ನಾವು ಅವಾಗ ಹುಣಸೆ ಹಣ್ಣನ್ನ ನೆನ್ಸಿಟ್ಕೊಂಡಿರ್ತೀವಲ್ವಾ, ಟೇಸ್ಟ್ ನೋಡಿ ಹುಳಿ ಬೇಕು ಅಂದ್ರೆ ಸ್ವಲ್ಪ ಹುಣಸೆ ಹಣ್ಣಿನ ನೀರನ್ನ ಅದಕ್ಕೆ ನೆನ್ಸಿಟ್ಕೊಂಡಿರೋದು ನೀರೇನಿದೆಯೋ ಹುಣಸೆ ನೀರನ್ನ ಹಾಕೊಳ್ಳೋಣ. ಅಂಡ್ ಈ ಒಂದು ಟೈಮಲ್ಲೇ ನೀವು ಉಪ್ಪು ಹಾಕೋಬೇಕು. ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಈ ಟೈಮಲ್ಲೇ ಆಡ್ ಮಾಡ್ಕೋಬೇಕು. ಅಂಡ್ ನಿಮ್ಗೆ ಇವಾಗ್ಲೇ ಟೇಸ್ಟ್ ಮಾಡಿ ಖಾರ ಬೇಕು, ಹುಳಿ ಬೇಕು, ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳುವಂತಹ ಒಂದು ಹಂತಕ್ಕೆ ತಲುಪಿದೀವಿ ನಾವ್ ಇವಾಗ. ಕುದಿಯಕ್ ಸ್ಟಾರ್ಟ್ ಆದಾಗ ಈ ಸಾಂಬಾರ್ ಕಟ್ ಅಂತ ಹೇಳಿದ್ರೆ ಈ ತರ ಕಟ್ ಮಾಡ್ಕೊಡ್ತಾರೆ ಅವರು. ಅಂಡ್ ಮೀನ್ ತುಂಬಾ ಹೊತ್ತು ತಗೊಳ್ಳೋದಿಲ್ಲ, ಆ ಬಿಸಿಗೆನೆ ಬೆಂದೋಗುತ್ತೆ. ಇವಾಗ ಇದು ಮೀನ್ ಹಾಕಿದ್ಮೇಲೆ ಚೆನ್ನಾಗಿ ಕೊತ 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 ಕುದಿಬೇಕು. ಕುದಿತಾನೇ ಇದ್ರೆ ಆಗಲ್ಲ, ಒಂದ್ ಸ್ವಲ್ಪ ಕುದಿತಿದಂಗೆನೆ ಈ ಬಬಲ್ಸ್ ಎಲ್ಲ ಕಡೆ ಇವನ್ ಆಗಿ ಸ್ಪ್ರೆಡ್ ಆಗಿ ಆಯಿಲ್ ಎಕ್ಸ್ಟ್ರಾಕ್ಟ್ ಆಯ್ತು ಅಂತ ಆಗ್ತಿದ್ದಂಗೆನೆ ಫಿಶ್ ರೆಡಿ ಆಗಿರುತ್ತೆ. ಇದು ಚಿಕನ್ ಮಟನ್ಗೆಲ್ಲ ಹಿಡಿಯೋಷ್ಟು ಟೈಮ್ ಹಿಡಿಯೋದೇ ಇಲ್ಲ. ಹಾರ್ಡ್ಲಿ ಫಿಶ್ ಹಾಕಿ 5 ನಿಮಿಷಕ್ಕೆಲ್ಲ ನಿಮಗೆ ಇದು ಸಾಕು ಅನ್ಸುತ್ತೆ ನನ್ನ ಪ್ರಕಾರ. ಎಲ್ಲ ಕಡೆ ನೋಡಿ ಎಣ್ಣೆ ನೋಡಿ ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ಇದನ್ನ ನೀಟಾಗಿ ಆಫ್ ಮಾಡೋಣ. ನಮ್ಮ ಕಡುಬು ಕೂಡ ರೆಡಿ ಆಗಿದ್ದಾರೆ. ಲವ್ಲಿ. ಈಗ ತುಂಬಾ ಜನ ಗೊತ್ತಿಲ್ಲ, ಒಂದು ಎಂಥ ಒಂದು ಸೀಕ್ರೆಟ್ ಇರ್ಬೋದು ಅಥವಾ ಒಂದು ರಾಘುವಲ್ಲಿರುವಂತ ಒಂದು ಸ್ಪೆಷಲ್ ಇದೆ ಅಂತಾನೆ ಹೇಳ್ಬೋದು. ಅವರು ಕ್ಯಾಮ್ರಾ ಹಿಂದೆ ಮಾತಾಡ್ಬೇಕಾದ್ರೆ ಸ್ಟ್ಯಾಮರಿಂಗ್ ಆಗುತ್ತೆ ಅಲ್ವಾ, ತೊದಲ್ತೀರಾ. ಬಟ್ ನೀವು ಸ್ಟೇಜ್ ಮೇಲೆ ಬಂದಾಗ ಹೇಗೆ ಗೊತ್ತಿಲ್ಲ ನನಗೆ. ನಾನು ಆಫ್ಟರ್ ಮಜಾ ಭಾರತ ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಬೇಕಾದ್ರೆ ಅದೇ ನನಗೆ ಒಂದು ತುಂಬಾ ಹೆದರ್ಕೊಂಡ್ಬಿಟ್ಟಿದೆ. ನಾನು ಇಷ್ಟು ತೊದಲಿಸ್ತೀನಲ್ಲ. ನಾನು ಸ್ಕೂಲ್ ಡೇಸ್ ಅಲ್ಲಿ ಟೀಚರ್ಸಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇರ್ಲಿಲ್ಲ, ಗುಡ್ ಆಫ್ಟರ್ನೂನ್ ಏನು ಹೇಳ್ತಾ ಇಲ್ಲ. ಬಿಕಾಸ್ ನನಗೆ ಅದನ್ನ ಹೇಳಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟಿತ್ತು ನನಗೆ. ಎಷ್ಟರ ಮಟ್ಟಿಗೆ ತೊದಲಿಸ್ತಿದ್ದೆ ಅಂತ ಹೇಳಿದ್ರೆ ನೋಡ್ರಿ, ನಾವ್ ಇವಾಗ ಇಷ್ಟೊತ್ತು ಮಾತಾಡ್ಬೇಕಾದ್ರೆ ಆಗ್ಲಿಲ್ಲ ನನಗೆ. ಕಾನ್ಫಿಡೆಂಟ್ ಆಗಿ ನಾನು ಮಾತಾಡ್ಬೇಕಾದ್ರೆ ಆಗಲ್ಲ. ಬಟ್ ಎಲ್ಲೋ ಒಂದ್ ಕಡೆ ತಲೆ ಎಲ್ಲೋ ಇರುತ್ತೆ, ಸ್ವಲ್ಪ ಹೆದರ್ಕೊಂಡೆ ಅಂತಂದಾಗ ಈಗ್ಲೂ ಆಗತ್ತೆ. ಬಟ್ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಹೆವಿ ಆಗ್ತಾ ಇತ್ತು, ಯಾರ ಹತ್ರ ಮಾತಾಡಕ್ ಹೆದರ್ತಾ ಇದ್ದೆ ನಾನು. ನನಗೆ ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ, ನನ್ನ ಸೆಲೆಕ್ಟ್ ಆಗ್ಬಿಟ್ಟಿದೀನಿ, ಇದು ಎಲ್ಲೋ ಒಂದ್ ಕಡೆ ತಲೆಯಲ್ಲಿ ಇತ್ತು. ಹೆಂಗೆ ಸೆಲೆಕ್ಟ್ ಆಗ್ಬಿಟ್ಟಿದೀನಿ, ಹೆಂಗ್ ಮಾತಾಡ್ತೀನಿ ನಾನು, ಆಗತ್ತ ನನಗೆ ಹೇಳೋದಿಕ್ಕೆ. ಬಟ್ ಸ್ಟೇಜಿಗಿರೋ ಪವರ್ ಅದು. ನಮ್ಮಲ್ಲಿ ಯಾವುದೇ ಫ್ಲಾಸ್ ಇದ್ರೂ ಸ್ಟೇಜ್ ನಾವಷ್ಟು ಅದಕ್ಕೆ ಡೆಡಿಕೇಟೆಡ್ ಆಗಿರ್ತೀವಿ. ಬಟ್ ನನಗೆ ಇಲ್ಲಿಗೆ ನಾ ಬಂದ್ಮೇಲೆ ಜನರ ಹತ್ರ ಮಾತಾಡಿ ಅವಾಗೆಲ್ಲ ಹೆದರ್ಕೋತಿದ್ದೆ ಗೊತ್ತಾ ನಾನು ಮಾತಾಡೋದಕ್ಕೆ. ಇಲ್ಲಿಗೆ ಬಂದ್ಮೇಲೆ ಮಾತಾಡಿ ಸ್ಕ್ರಿಪ್ಟ್ಗಳನ್ನ ಓದಿ ಜೋರ ನನಗೆ ತುಂಬಾ ಜನ ಹೇಳ್ತಾ ಇದ್ರು, ಓದೋದನ್ನ ಜೋರ ಓದಬೇಕು, ಸ್ಪಷ್ಟವಾಗಿ ಓದೋದನ್ನ ಕಲ್ತ್ರೆ ಸ್ಟ್ಯಾಮರಿಂಗ್ ಹೋಗತ್ತೆ ಅಂತ. ಬಟ್ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ತುಂಬಾ ಜನ ಅನ್ಕೊಳ್ತಾರೆ ಸ್ಟ್ಯಾಮರಿಂಗ್ ಹೋಗೋದೇ ಇಲ್ಲ ಅಂತ. ನಾನೇ ದೊಡ್ಡ ಎಕ್ಸಾಂಪಲ್. ಯಾಕಂತ ಹೇಳಿದ್ರೆ ತುಂಬಾ ಜನಕ್ಕೆ ತುಂಬಾ ಸ್ಟ್ಯಾಮರಿಂಗ್ ಇರುತ್ತೆ. ನನಗೂ ನಿಮ್ ತರನೇ ಇತ್ತು, ತುಂಬಾ ಸ್ಟ್ಯಾಮರ್ ಮಾಡ್ತಾ ಇದ್ದೆ. ಕೆಲವೊಬ್ರು ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ, ನನಗೆ ಅದೇನೋ ಆಪರೇಷನ್ ಮಾಡ್ತಾರೆ ಇದು ನಾಲ್ಗೆ ಹತ್ರ ಅಂತ ಎಲ್ಲ ಇದೆ ಅದು. ಬಟ್ ನನಗೆ ಟ್ರೀಟ್ಮೆಂಟೇ ಇಲ್ಲ. ಹೇಗಾಗತ್ತೆ, ನಾನು ಲೈಫ್ ಲಾಂಗ್ ಹೀಗೆ ಇರ್ತೀನ, ಮಾತಾಡೋಕ್ಕಾಗಲ್ವಾ ಅಂತ. ಬಟ್ ದೇವ್ರ ದಯದಿಂದ, ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಚೆನ್ನಾಗಿ ಮಾತಾಡ್ತೀನಿ. 4 ಜನ ಇದ್ದಾಗ ಕಾನ್ಫಿಡೆಂಟ್ ಆಗಿ, ನನಗೆ ಸ್ಕೂಲ್ ಡೇಸಲ್ಲಿ ಯಾವ ಕಾನ್ಫಿಡೆನ್ಸ್ ಇರ್ಲಿಲ್ವೋ ಇವತ್ತು ನನಗೆ ಆ ಕಾನ್ಫಿಡೆಂಟ್ ಇದೆ, ಆರಾಮಾಗಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಅಪ್ಪನ ಹತ್ರ ಒಂದೊಂದ್ಸಲಿ ಹೇಳ್ತೀನಿ ಕಾಲ್ ಮಾಡಿದಾಗ, ಪಾಪ ನಾನು ಇವತ್ತು ಸ್ವಲ್ಪ ತೊದಲ್ಸ್ಬಿಟ್ಟೆ ಹಂಗೆ ಹಿಂಗೆ ಅಂತ. 10 ನಿಮಿಷ ಮಾತಾಡಿರ್ತೀನಿ. ಅಪ್ಪ ಕೇಳ್ತಾರೆ ಎಂಡಲ್ಲಿ, ಎಲ್ಲಿ ಮಗ 10 ನಿಮಿಷ ಮಾತಾಡ್ದೆ, ಒಂದ್ ಕಡೆನೂ ತೊದಲ್ಸಿಲ್ವಲ್ಲ. ನಿಮಗೇನ್ ಗೊತ್ತಾ, ಮೇನ್ ಬೇಕಾಗೋದು ಜೊತೆಲಿರೋರು ಅಂತವ್ರು ನಿಮ್ಗೊಂದು ಏನಂತಾರೆ ಅವರ ಪ್ರೋತ್ಸಾಹನೆ, ಅದು ತುಂಬಾನೇ ಇಂಪಾರ್ಟೆಂಟ್.
ನಿಮ್ಗೆ ಯಾರು ನೀನ್ ಏನು ಮಾಡ್ತಾ ಇಲ್ಲ ಸೂಪರ್ ಆಗಿದೆ ಅಂತ ನಿಮ್ಗೆ ಎನರ್ಜಿ ಯಾರು ಕೊಡ್ತಾರಲ್ವಾ, ನಮ್ಮ ಅಪ್ಪ ಅಮ್ಮ ಆ ವಿಚಾರದಲ್ಲಿ ದೇ ಆರ್ ವೆರಿ ಸಪೋರ್ಟಿವ್ ನನಗೆ. ಸೊ ಹಾಗಾಗಿ ನಂಗೆ ಸ್ಟ್ಯಾಮರಿಂಗ್ ಹೋಗೇ ಬಿಡ್ತು. ಇನ್ನು ಅಲ್ಲಿ ಎಲ್ಲೋ ಒಂದ್ ಕಡೆ ಆಗತ್ತಲ್ವಾ, ಅದು ಎಲ್ರಿಗೂ ಆಗತ್ತೆ ನಾನೇ ಬಟ್ ಏನಕ್ಕೆ ಈ ವಿಚಾರ ತಂದಿದ್ದು ಅಂತಂದ್ರೆ, ಇದು ಒಂದು ಪ್ರೇರಣೆ ಆಗಿರ್ಲಿ ಅಂತ, ಒಬ್ರಿಗೆ ಸಪೋರ್ಟಿವ್ ಆಗಿರ್ಲಿ. ನಮ್ಮಲ್ಲಿ ಇರೋಂತ ನ್ಯೂನತೆಗಳನ್ನ ನಾವು ಅದನ್ನ ಇಟ್ಕೊಂಡು ಅಯ್ಯೋ ನಾನು ಏನ್ ಮಾಡ್ಲಿ ಅನ್ನೋದು ಅಲ್ಲದೆ, ನಾನು ರೀಲ್ ಅಲ್ಲಿ ಒಂದನ್ನ ನಾನು ನೋಡಿದೆ, ಒಬ್ಳಿಗೆ ಎರಡೂ ಕೈ ಇಲ್ಲ, ಹೌದು, ಎರಡೂ ಕಾಲಿಲ್ಲ, ಕಾಲು ಇಲ್ಲ, ಸ್ವಿಮ್ ಮಾಡ್ತಾಳಲ್ವಾ ಅವಳು, ಸ್ವಿಮ್ ಮಾಡ್ತಾಳೆ. ಆಮೇಲೆ ತಲೆ ಸ್ನಾನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸಿದಾಳೆ ಅವಳು. ಗೋಡೆಗೆ ಏನೋ ಒಂದು ಸ್ಕ್ರಬ್ಬರ್ ನ ಅಂಟಿಸಿ ಅದ್ರೊಳಗಡೆ ತಲೆ ಸ್ನಾನ ಮಾಡ್ತೀನಿ ಅಂತ ಹೇಳಿ ಅವಳು ಎಷ್ಟು ಕಾನ್ಫಿಡೆಂಟ್ ಆಗಿ ಮೇಕಪ್ ಮಾಡ್ಕೊಳ್ತಾಳೆ. ನನಗೆ ಅನ್ನಿಸ್ತು ಎಷ್ಟೋ ಜನ ಸಾಯ್ತಾರೆ ಜೀವನದಲ್ಲಿ ಬರೋಂತ ಚಿಕ್ಕ ಪುಟ್ಟದಕ್ಕೆ, ಅನ್ನೆಸೆಸರಿ, ಅದು ಅವಶ್ಯಕತೆ ಇರಲ್ಲ, ಅದಕ್ಕೆಲ್ಲ ಹೆದರ್ಕೊಂಡ್ಬಿಟ್ಟು ಸತ್ತೋಗ್ಬಿಡ್ತಾರೆ. ನಾವ್ ಹೇಳೋದು ಸಾಯೋ ಅಂತ ತಪ್ಪು ಯಾವನು ಮಾಡಿರಲ್ಲ, ಯಾವಾಳು ಮಾಡಿರಲ್ಲ. ಆಮೇಲೆ ಯಾರು ಜನರಿಗೆ ಹೆದರೋ ಅವಶ್ಯಕತೆ ಇಲ್ಲ. ನಾನು ಹೆಂಗೆ ಜನರನ್ನ ಫೇಸ್ ಮಾಡ್ಬೇಕು ಅನ್ನೋ ಹೆದರೋ ಅವಶ್ಯಕತೆ ಇಲ್ಲ. ಸಾಯೋ ನಿರ್ಧಾರನ ಯಾರೂ ಮಾಡಬೇಡಿ, ಅವ್ನು ಕರ್ಕೊಳ್ಳೋ ತನಕ ಇಲ್ಲೇ ಇರೋಣ. ನಾನಂತೂ 7 ಜನ್ಮ ಇದೆ ಅನ್ನೋ ಪಾಲಿಸಿ ನಂಬಲ್ಲ, 1 ಜನ್ಮ ಇದೆ ಅನ್ನೋದನ್ನ ಅಷ್ಟೇ ನಂಬೋದು. 1 ಜನ್ಮದಲ್ಲಿ ನಿಮಗೆ ಹೆಂಗ್ ದೇವ್ರು ಯಾವ್ಯಾವ ತರ ತಲೆ ಕೊಡ್ತಾ ಹೋಗ್ತಾನೋ ಆ ತರ ಎಂಜಾಯ್ ಮಾಡಿ, ಬಿಂದಾಸ್. ಕಡುಬು ಮಾಡ್ಬೇಕಾ ಕಡುಬು ಮಾಡ್ಕೊಳ್ಳಿ, ಫಿಶ್ ಕರಿ ಮಾಡ್ಬೇಕಾ ಫಿಶ್ ಕರಿ ಮಾಡ್ಕೊಳ್ಳಿ. ಕುಕ್ಕಿಂಗ್ ಕಲಾಕಾರಲ್ಲಿ ಇದನ್ನ ಹೆಂಗ್ ಮಾಡೋದು ಅಂತ ತಿಳ್ಕೊಳ್ಳಿ, ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಅಂಡ್ ಈಗ ಇವ್ರಿಷ್ಟೆಲ್ಲ ಮಾಡುವಂತ ಟೈಮು ಇವಾಗ ನೀವು ಕೊಡ್ಲಿಲ್ಲ ಅಂದ್ರೆ ನಾನು ಹಿಂಗ್ ತಗೊಂಡು ಹಿಂಗ ಅದ್ಬಿಟ್ಟು ತಿಂದು ಬಿಡ್ತೀನಿ. ಟೇಸ್ಟಿಂಗ್ ಟೈಮ್. ಮೈ ಗಾಡ್ ದೇವ್ರೆ, ಬಿಸಿ ಬಿಸಿ. ಇನ್ನೂ ಒಂಚೂರು ಉಪ್ಪು ಹಿಡ್ಸುತ್ತಾ? ಹೌದು. ಬಟ್ ನೀವು ಹೇಳ್ದಂಗೆ ಇದು ನಾಳೆ ಇಟ್ಕೊಂಡು ತಿಂದ್ರೆ, ಮೀನ್ ಸಾರೆಲ್ಲ ಆಕ್ಚುಲಿ ಒಂದಿನ ಇಟ್ಕೊಂಡು ತಿಂದ್ರೇನೆ ಇನ್ನೂ ಟೇಸ್ಟು. ಮೀನ್ ಸಾರಿನ ಮೀನ್ ತಿಂದೆ ಹೋದ್ರೆ ಹೇಗೆ ಬಟ್ ಮೀನು ಅಷ್ಟೇ, ನಿಮಗೆ ಇವಾಗ ಮಾಡಿ ಇಮಿಡಿಯೇಟ್ ತಿನ್ನೋದ್ಕಿಂತ 2 hours ಆದ್ಮೇಲೆ ತಿಂದ್ರೆ ಆ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಎಳ್ಕೊಂಡಿರುತ್ತೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ಅದ್ಭುತವಾಗಿದೆ. ಮೀನಂತೂ ನೀವ್ ಹೇಳ ಮಸಾಲೆ ಎಷ್ಟು ಚೆನ್ನಾಗಿ ಹಿಡಿದಿದೆ ಗೊತ್ತಾ? ಅಥವಾ ವೆರಿ ನೈಸ್. ರಾಘು, ನನ್ಗೆ ಇವತ್ತು ತುಂಬಾ ಖುಷಿಯಾಗಿದೆ. ಏನ್ ಗೊತ್ತಾ, ನೀವು ಅಫ್ಕೋರ್ಸ್ ನಿಮ್ ಟೈಮ್ ಕೊಟ್ಟು ನಮ್ಮ ಅಡಿಗೆ ಮನೆಗೆ ಬಂದು ಇಲ್ಲಿ ನಮ್ಗೆ ನಿಮ್ಮ ಫೇವ್ರೆಟ್ ಡಿಶ್ ನ ಮಾಡಿದ್ದು ಖುಷಿ ಆದ್ರೆ, ಫಸ್ಟ್ ಟೈಮ್ ನಾನು ರಾಘು ಸ್ಕ್ರೀನ್ ಸ್ಪೇಸ್ ನ ಶೇರ್ ಮಾಡ್ತಾ ಇದ್ದೀವಿ. ತುಂಬಾನೇ ಖುಷಿ ಆಯ್ತು. ನಾನು ತುಂಬಾ ಸಲ ಹೇಳಿದ್ದೆ ಮೇಡಮ್, ನಾವು ನೀವು ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ಹೇಳಿ, ಬಟ್ ಟೈಮ್ ಸ್ಪೆಂಡ್ ಮಾಡಿದೀವಿ. ಬಟ್ ಈ ತರ ಸ್ಪೆಂಡ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು. ಅಂಡ್ ನಾನು ಒಬ್ಬ ಒಳ್ಳೆಯ ಕಲಾವಿದ ಜೊತೆ ಇಷ್ಟೊತ್ತು ಸ್ಕ್ರೀನ್ ಶೇರ್ ಮಾಡಿದ್ದು ಇನ್ನೂ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನಿಮ್ಮ ಅಭಿನಯ ತುಂಬಾ ಚೆನ್ನಾಗಿದೆ. ನಾವು ಅದನ್ನ ಏನು ಹೇಳೋಕ್ಕಾಗಲ್ಲ. ನಿಮ್ಮ ಮುಂದೆ ನಿಮ್ಮ ಅಭಿನಯದ ಎದುರುಗಡೆ ನಾವೆಲ್ಲ ತುಂಬಾ ಚಿಕ್ಕವರು. ಥ್ಯಾಂಕ್ ಯು ಸೋ ಮಚ್. ಎಂದಿನಂತೆ ಲೋಕೇಶ್ ಪ್ರೊಡಕ್ಷನ್ಸ್ ನನಗೆ ಏನಕ್ಕೆ ಸ್ಪೆಷಲ್ ಅಂತ ಹೇಳ್ಬಿಡ್ತೀನಿ. ನಾನು ಕಲಾವಿದನಾಗಿ ಫಸ್ಟ್ ಪೇಮೆಂಟ್ ಅಂತ ತಗೊಂಡಿರೋದು ಲೋಕೇಶ್ ಪ್ರೊಡಕ್ಷನ್ ಅಲ್ಲಿ, ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಅನ್ನೋ ಒಂದು ಸೀರಿಯಲ್ ಅಲ್ಲಿ. ಸೊ ಮಜಾ ಬರ್ತಾ ಮಾಡಿ ಸ್ವಲ್ಪ ದಿನಕ್ಕೆ ಆ ಸೀರಿಯಲ್ ಅಲ್ಲಿ ಆಫರ್ ಬಂತು. ಆ ಸೀರಿಯಲ್ ಆಫರ್ ಹೋದಾಗ ನನಗೆ ಫಸ್ಟ್ ರಾಘವೇಂದ್ರ ಆರ್ಟಿಸ್ಟ್ ಅಂತ ಹೇಳಿ ನನಗೆ ಪೇಮೆಂಟ್ ಸಿಕ್ಕಿದ್ದು ಲೋಕೇಶ್ ಪ್ರೊಡಕ್ಷನ್ ಇಂದ. ಸೊ ಹಾಗಾಗಿ ಆ ಒಂದು ಎನ್ವಲಪ್ ಇನ್ನು ನನ್ನ ವ್ಯಾಲೆಟ್ ಅಲ್ಲಿ ಹಾಗೇ ಇದೆ. ಅದು ಯಾವಾಗ್ಲೂ ಹಾಗೆ ಇರುತ್ತೆ. ಇದು ನಮ್ಮ ಟ್ರೇಡ್ ಮಾರ್ಕ್. ಎಸ್, ಒಂದು ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘು, ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಪ್ರೀತಿಯ ಗೆಳೆಯರೇ, ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ಆಡಿಯೋಸ್.